ಒಬ್ಬ ಐಎಎಸ್ ಅಧಿಕಾರಿ ತನ್ನ ಸಹೇಲಿಯ ಮದುವೆಗೆ ಹೋಗುತ್ತಿದ್ದಳು. ಅವಳು ಸಾಮಾನ್ಯ ಹುಡುಗಿಯಂತೆ ಬಟ್ಟೆ ಧರಿಸಿದ್ದಳು. ಯಾವುದೇ ಸರ್ಕಾರಿ ವಾಹನ ಇಲ್ಲ, ಯಾವುದೇ ಭದ್ರತೆ ಇಲ್ಲ. ಸರಳವಾಗಿ ಒಂದು ಸಾಮಾನ್ಯ ಹುಡುಗಿಯಂತೆ ಮೋಟಾರ್ ಸೈಕಲ್ ಓಡಿಸುತ್ತಿದ್ದಳು. ಅವಳು ರಣನಗರ ನಗರಕ್ಕೆ ಸಮೀಪಿಸಿದಾಗ ಮುಂದೆ ಒಂದು ಪೊಲೀಸ್ ಚೆಕ್ಪೋಸ್ಟ್ ಕಾಣಿಸಿತು. ಅಲ್ಲಿ 3-4 ಪೊಲೀಸ್ ಸಿಬ್ಬಂದಿ ಚೆಕ್ಪೋಸ್ಟ್ ಹೊರಗಡೆ ರಸ್ತೆಯ ಮೇಲೆ ನಿಂತಿದ್ದರು. ಅವರ ಮಧ್ಯದಲ್ಲಿ ಇನ್ಸ್ಪೆಕ್ಟರ್ ರುದ್ರಭಾನ್ ಸಿಂಗ್ ತಮ್ಮ ಯೂನಿಫಾರ್ಮ್ನಲ್ಲಿ ನಿಂತಿದ್ದ. ಕೈಯಲ್ಲಿ ಲಾಠಿ ಹಿಡಿದು ಹುಡುಗಿಗೆ ನಿಲ್ಲಿಸುವಂತೆ ಸೂಚನೆ ನೀಡಿದ. ಹುಡುಗಿ ಮೋಟಾರ್ ಸೈಕಲ್ ಅನ್ನು ರಸ್ತೆ ಬದಿಗೆ ನಿಲ್ಲಿಸಿ ನಿಂತಳು. ಇನ್ಸ್ಪೆಕ್ಟರ್ ಕಠಿಣ ಧ್ವನಿಯಲ್ಲಿ ಕೇಳಿದ, ಎಲ್ಲಿ ಹೋಗ್ತಿದ್ದೀಯಾ? ಹುಡುಗಿ ತುಂಬಾ ಶಾಂತವಾಗಿ ಉತ್ತರಿಸಿದಳು, ಒಬ್ಬ ಸಹೇಲಿಯ ಮದುವೆ ಇದೆ, ಅಲ್ಲಿಗೆ ಹೋಗ್ತಿದ್ದೀನಿ. ಇನ್ಸ್ಪೆಕ್ಟರ್ ರುದ್ರಭಾನ್ ಸಿಂಗ್ ಅವಳನ್ನು ತಲೆಯಿಂದ ಕಾಲಿನವರೆಗೂ ನೋಡಿದ. ಅವಳು 28 ವರ್ಷದ ಸುಂದರ ಮಹಿಳೆ. ಅವಳ ಹೆಸರು ಪ್ರಿಯಾ ಶರ್ಮಾ. ನಂತರ ನಗುತ್ತಾ ಹೇಳಿದ, ಓಹ್, ಸಹೇಲಿಯ ಮದುವೆಗೆ ಊಟಕ್ಕೆ ಹೋಗ್ತಿದ್ದೀಯಾ? ಆದರೆ ಹೆಲ್ಮೆಟ್ ಯಾರು ಹಾಕ್ತಾರೆ? ನಿನ್ನ ಅಪ್ಪನಾ? ಏಕೆ ಹಾಕಿಲ್ಲ? ಮತ್ತು ಬೈಕ್ ಕೂಡ ತುಂಬಾ ವೇಗವಾಗಿ ಓಡಿಸ್ತಿದ್ದೆ. ಬಾ, ಈಗ ಚಲನ್ ಕಟ್ ಆಗುತ್ತೆ ಅಂತ ಹೇಳುತ್ತಾ ಚಲನ್ ಪುಸ್ತಕ ತೆಗೆಯಲು ಶುರುಮಾಡಿದ. ಪ್ರಿಯಾಗೆ ಈಗ ಅರ್ಥವಾಗಿತ್ತು, ಅವನ ಉದ್ದೇಶ ಸರಿಯಿಲ್ಲ, ಇದು ಕೇವಲ ನೆಪ. ಅವಳು ಹೇಳಿದಳು, ಸರ್, ನಾನು ಯಾವುದೇ ಕಾನೂನು ಉಲ್ಲಂಘನೆ ಮಾಡಿಲ್ಲ. ಓ ಮ್ಯಾಡಮ್, ನಮಗೆ ಕಾನೂನು ಪಾಠ ಹೇಳಬೇಡ ಎಂದು ರುದ್ರಭಾನ್ ಸಿಂಗ್ ಕೋಪದಿಂದ ಕೂಗಿದ. ಅವನು ಪಕ್ಕದಲ್ಲಿ ನಿಂತಿದ್ದ ಒಬ್ಬ ಕಾನ್ಸ್ಟೇಬಲ್ ಕಡೆ ನೋಡಿದ. ನಂತರ ಪ್ರಿಯಾ ಕಡೆ ತಿರುಗಿ ಹೇಳಿದ, ಇವಳಿಗೆ ಪಾಠ ಕಲಿಸಬೇಕು. ಅಚಾನಕ್ ಇನ್ಸ್ಪೆಕ್ಟರ್ ಪ್ರಿಯಾದ ಗಲ್ಲಕ್ಕೆ ಬಲವಾಗಿ ಒಂದು ಚಪ್ಪಡಿ ಹೊಡೆದ. ತುಂಬಾ ಪ್ರಶ್ನೆ ಕೇಳ್ತಿದ್ದೀಯಾ? ಪೊಲೀಸ್ ಏನಾದರೂ ಹೇಳಿದರೆ ಚುಪ್ಚಾಪ್ ಕೇಳಬೇಕು. ಆ ಕ್ಷಣಕ್ಕೆ ಪ್ರಿಯಾದ ತಲೆ ಸುತ್ತಿದಂತಾಯಿತು. ಆದರೆ ಅವಳು ತನ್ನನ್ನು ತಾನು ನಿಯಂತ್ರಿಸಿಕೊಂಡಳು. ಅವಳ ಕಣ್ಣಲ್ಲಿ ಕೋಪ ಸ್ಪಷ್ಟವಾಗಿ ಹೊಳೆಯುತ್ತಿತ್ತು. ಇನ್ಸ್ಪೆಕ್ಟರ್ ನಗುತ್ತಾ ಹೇಳಿದ, ಇನ್ನೂ ಕಣ್ಣಲ್ಲಿ ಅಹಂಕಾರ ಇದೆ. ಇಂಥವರನ್ನು ಎಷ್ಟೋ ಜನರನ್ನು ಸರಿಪಡಿಸಿದ್ದೀನಿ. ಇದಕ್ಕೂ ಸರಿಯಾಗಿ ಪಾಠ ಕಲಿಸಬೇಕು. ಒಬ್ಬ ಕಾನ್ಸ್ಟೇಬಲ್ ಮುಂದೆ ಬಂದು ಹೇಳಿದ, ಸರ್, ಇದನ್ನು ಠಾಣೆಗೆ ಕರೆದೊಯ್ಯೋಣ. ಅಲ್ಲೇ ಚಿಕಿತ್ಸೆ ಕೊಡ್ತೀವಿ. ಪೊಲೀಸ್ ಜೊತೆ ಹೇಗೆ ಮಾತನಾಡಬೇಕು ಅಂತ ಅರ್ಥವಾಗುತ್ತದೆ. ಮತ್ತೊಬ್ಬ ಕಾನ್ಸ್ಟೇಬಲ್ ಪ್ರಿಯಾದ ಕೈ ಹಿಡಿದು ಎಳೆದುಕೊಂಡು ಹೇಳಿದ, ಬಾ, ಗಾಡಿಯಲ್ಲಿ ಕುಳಿತುಕೋ. ಪ್ರಿಯಾ ಜೋರಾಗಿ ಕೈ ಬಿಡಿಸಿಕೊಂಡು ಕೋಪದಿಂದ ಹೇಳಿದಳು, ನನ್ನನ್ನು ಮುಟ್ಟಲು ಪ್ರಯತ್ನ ಮಾಡ್ಬೇಡ, ಇಲ್ಲವಾದರೆ ಪರಿಣಾಮ ಒಳ್ಳೆಯದಾಗಿರಲ್ಲ. ಇದರಿಂದ ಇನ್ಸ್ಪೆಕ್ಟರ್ ಇನ್ನೂ ಕೋಪಗೊಂಡ. ನೋಡು ಇದರ ಅಹಂಕಾರ ಎಂದು ಮತ್ತೊಬ್ಬ ಕಾನ್ಸ್ಟೇಬಲ್ಗೆ ಹೇಳಿದ. ಕಾನ್ಸ್ಟೇಬಲ್ ಮುಂದೆ ಬಂದು ಪ್ರಿಯಾದ ಕೂದಲು ಹಿಡಿದು ಎಳೆಯಲು ಶುರುಮಾಡಿದ. ನೋವಿನಿಂದ ಪ್ರಿಯಾ ಕಿರುಚಿಕೊಂಡಳು. ಆದರೂ ಅವಳು ಇನ್ನೂ ತನ್ನ ನಿಜವಾದ ಗುರುತನ್ನು ಹೇಳಿರಲಿಲ್ಲ. ಅವರು ಎಷ್ಟು ನೀಚತನದ ಮಟ್ಟಕ್ಕೆ ಇಳಿಯುತ್ತಾರೆ ಎಂದು ನೋಡಬೇಕೆಂದು ಅವಳು ನಿರ್ಧರಿಸಿದ್ದಳು. ಈ ಮಧ್ಯೆ ಒಬ್ಬ ಪೊಲೀಸ್ ಕೋಪದಿಂದ ಅವಳ ಬೈಕ್ಗೆ ಲಾಠಿ ಹೊಡೆದು ಜೋರಾಗಿ ಕೂಗಿದ, ಬಹಳ ಸನ್ಯಾಸಿನಿ ಆಗ್ಬೇಕಾ? ಈಗ ನಿನ್ನನ್ನು ಆಟಿಕೆಯನ್ನಾಗಿ ಮಾಡಿ ಆಟ ಆಡ್ತೀವಿ. ಈಗ ಪ್ರಿಯಾಗೆ ಸ್ಪಷ್ಟವಾಗಿ ಅರ್ಥವಾಗಿತ್ತು, ತನ್ನ ಜೊತೆ ಏನು ನಡೆಯಲಿದೆ ಮತ್ತು ಈ ಜನರು ಎಷ್ಟು ಕೆಳಮಟ್ಟಕ್ಕೆ ಇಳಿಯಬಲ್ಲರು ಎಂಬುದು. ಇನ್ಸ್ಪೆಕ್ಟರ್ ಕಣ್ಣಲ್ಲಿ ಕೋಪ ಉಕ್ಕುತ್ತಿತ್ತು. ನಿನ್ನಂಥ ಚಾಣಾಕ್ಷರನ್ನು ತುಂಬಾ ನೋಡಿದ್ದೀನಿ. ಪೊಲೀಸ್ ಜೊತೆ ಪಂಗಾ ತೆಗೆದುಕೊಳ್ತೀಯಾ? ಇವತ್ತು ರುಚಿ ತೋರಿಸ್ತೀವಿ. ಬಾ, ಠಾಣೆಗೆ ಕರೆದೊಯ್ಯೋಣ. ಈ ಸಮಯದಲ್ಲೂ ಪ್ರಿಯಾ ಮೌನವಾಗಿದ್ದಳು. ಇನ್ನೂ ತನ್ನ ಗುರುತನ್ನು ಬಹಿರಂಗಪಡಿಸಲು ಪ್ರಯತ್ನಿಸಲೇ ಇಲ್ಲ. ಆಡಳಿತ ವ್ಯವಸ್ಥೆ ಎಷ್ಟು ಅಪಮಾನಕ್ಕೆ ಒಳಗಾಗಬಹುದು ಮತ್ತು ಒಬ್ಬ ಸಾಮಾನ್ಯ ನಾಗರಿಕನ ಮೇಲೆ ಎಷ್ಟು ಅಕ್ರಮ ನಡೆಯಬಹುದು ಎಂದು ಅವಳು ನೋಡಲು ಬಯಸುತ್ತಿದ್ದಳು. ಇನ್ಸ್ಪೆಕ್ಟರ್ ರುದ್ರಭಾನ್ ಸಿಂಗ್ ಈಗ ಸಂಪೂರ್ಣವಾಗಿ ಕೋಪಗೊಂಡಿದ್ದ. ಅವನ ಮುಂದೆ ನಿಂತಿದ್ದ ಮಹಿಳೆಯ ಗಲ್ಲಕ್ಕೆ ಚಪ್ಪಡಿ ಬಿದ್ದಿತ್ತು. ಕೂದಲು ಎಳೆದಿದ್ದರು. ಬಲವಂತವಾಗಿ ರಸ್ತೆಯಲ್ಲಿ ಎಳೆದಿದ್ದರು. ಆದರೂ ಅವಳು ಮೂರ್ತಿಯಂತೆ ಶಾಂತವಾಗಿ ನಿಂತಿದ್ದಳು. ಯಾವುದೇ ಕಿರುಚಾಟ ಇಲ್ಲ, ಯಾವುದೇ ಕಣ್ಣೀರು ಇಲ್ಲ. ಠಾಣೆಗೆ ತಲುಪಿದ ಕೂಡಲೇ ಈ ಹಠಮಾರಿ, ಅಹಂಕಾರಿ ಹೆಣ್ಣಿಗೆ ಪಾಠ ಕಲಿಸಬೇಕು ಎಂದು ಇನ್ಸ್ಪೆಕ್ಟರ್ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದ. ಇದು ಕೇವಲ ಕೋಪವಲ್ಲ, ಒಳಗೊಳಗೆ ಉರಿಯುತ್ತಿದ್ದ ದ್ವೇಷದ ಕೋಪ. ಚೌಕಿ ಇನ್ಚಾರ್ಜ್ ನಗುತ್ತಾ ಹೇಳಿದ, ಇದೀಗ ಇದರ ನಾಲಿಗೆ ಕೂಡ ಜಾಸ್ತಿ ಒಡ್ತಿದೆ. ಬಾ, ಠಾಣೆಗೆ. ಎಷ್ಟು ಓಡುತ್ತದೆ ನೋಡೋಣ. ಠಾಣೆಗೆ ಕಾಲಿಟ್ಟ ತಕ್ಷಣ ಇನ್ಸ್ಪೆಕ್ಟರ್ ಜೋರಾಗಿ ಕೂಗಿದ, ಎಲ್ಲಿದ್ದಾರೆ ಎಲ್ಲರೂ? ಚಹಾ, ನೀರು ಬೇಗ ತಂದುಕೊಡಿ. ಇವತ್ತು ಒಂದು ವಿಶೇಷ ಮಾಲು ಬಂದಿದೆ. ಪ್ರಿಯಾ ಇನ್ನೂ ಏನೂ ಮಾತನಾಡಲಿಲ್ಲ. ಠಾಣೆಯ ಗೋಡೆಗಳನ್ನು ಮೌನವಾಗಿ ನೋಡುತ್ತಾ ನಿಂತಿದ್ದಳು.
ಧ್ವನಿ ಎತ್ತಲಾರದ ನಿರಾಶ್ರಿತ ಜನರ ಜೊತೆ ಇವರು ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ಅವಳು ಗಮನಿಸುತ್ತಿದ್ದಳು. ಅಷ್ಟರಲ್ಲಿ ಒಬ್ಬ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ರುದ್ರಭಾನ್ ಸಿಂಗ್ ಕಿವಿಯಲ್ಲಿ ನಿಧಾನವಾಗಿ ಕೇಳಿದ. ಸರ್, ಕೇಸ್ ಏನು? ಇನ್ಸ್ಪೆಕ್ಟರ್ ನಗುತ್ತಾ ಉತ್ತರಿಸಿದ. ಏನಾದರೂ ಇರಲಿ. ಸ್ಪೀಡ್ ಹೆಲ್ಮೆಟ್ ಅಂತ ನೆಪ ಹಾಕು. ಮನಸ್ಸಿಗೆ ಬಂದನ್ನು ಬರೆಯು. ಕೇವಲ ಇದನ್ನು ಒಳಗೆ ಹಾಕಬೇಕು ಮತ್ತು ಇದರ ಅಹಂಕಾರ ಮುರಿಯಬೇಕು. ಮಾಡ್ಬೇಡ. ಪ್ರಿಯಾ ಎಲ್ಲವನ್ನೂ ಕೇಳುತ್ತಿದ್ದಳು. ಆದರೆ ಅವಳ ಕಣ್ಣುಗಳು ಇನ್ನೂ ಮೌನವಾಗಿದ್ದವು. ಪೊಲೀಸ್ ವ್ಯವಸ್ಥೆಯ ಈ ಕುಸಿತವನ್ನು ಅವರದೇ ಮಾತುಗಳಿಂದಲೇ ಬಹಿರಂಗವಾಗಲಿ ಎಂಬುದೇ ಅವಳ ಆಶಯವಾಗಿತ್ತು. ಇನ್ಸ್ಪೆಕ್ಟರ್ ಕುರ್ಚಿಯಲ್ಲಿ ಕೂತು ಕೈಯಲ್ಲಿ ಪೆನ್ ಹಿಡಿದು ಟೇಬಲ್ ಮೇಲೆ ತಿರುಗಿಸುತ್ತಿದ್ದ. ನಂತರ ಪ್ರಿಯಾ ಕಡೆ ನೋಡಿ ಕೇಳಿದ. ಹೆಸರು ಏನು? ಎಲ್ಲಿರುತ್ತೀಯಾ? ಯಾರ ಮಗಳು? ಪ್ರಿಯಾ ಮೌನವಾಗಿಯೇ ಇದ್ದಳು. ಇನ್ಸ್ಪೆಕ್ಟರ್ ಮತ್ತೆ ಕೂಗಿದ. ಕೇಳಿಸ್ತಿಲ್ಲವೇ? ನಿನ್ನ ಹೆಸರು ಏನು? ಆದರೂ ಪ್ರಿಯಾದ ಮೌನ ಕಲ್ಲಿನ ಗೋಡೆಯಂತೆಯೇ ಅಚಲವಾಗಿತ್ತು. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಜೋರಾಗಿ ಮೇಜಿನ ಮೇಲೆ ಕೈ ಹೊಡೆದ. ಆ ಶಬ್ದ ಇಡೀ ಠಾಣೆಯಲ್ಲಿ ಪ್ರತಿಧ್ವನಿಸಿತು. ಕೋಪದಿಂದ ಚೀರಿಕೊಂಡು ಹೇಳಿದ. ಕೇಳಿಸ್ತಿಲ್ಲವೇ? ಬೇಗ ಹೆಸರು ಹೇಳು. ಪ್ರಿಯಾ ಮುಖ ತಿರುಗಿಸಿ ಶಾಂತ ಧ್ವನಿಯಲ್ಲಿ ಉತ್ತರಿಸಿದಳು. ಜಿ. ಸುಮಿತಾ ಶರ್ಮಾ. ಇನ್ಸ್ಪೆಕ್ಟರ್ ಅವಳ ಮುಖ ನೋಡಿ ನಗುತ್ತಾ ಹೇಳಿದ. ಓ, ತುಂಬಾ ಚಾಣಾಕ್ಷ ಹುಡುಗಿ ನೀನು. ಸುಳ್ಳು ಹೇಳುವಲ್ಲಿ ನಿನಗೆ ಚೆನ್ನಾಗೇ ಅನುಭವ ಇದೆ. ಆದರೆ ನೆನಪಿಟ್ಟುಕೋ, ಹೆಚ್ಚು ಚಾಣಾಕ್ಷತನ ದುಬಾರಿಯಾಗುತ್ತೆ. ಅನಂತರ ಪ್ರಿಯಾಳನ್ನು ಬಲವಂತವಾಗಿ ಆ ಕುಳಿತಾದ ದುರ್ವಾಸನೆಯ ಹವಾಲಾತಿಗೆ ತಳ್ಳಲಾಯಿತು. ಅಲ್ಲಿ ಈಗಾಗಲೇ ಇಬ್ಬರು ಕೈದಿಗಳು ಇದ್ದರು. ಒಬ್ಬ ಕೈದಿ ಪ್ರಿಯಾ ಕಡೆ ನೋಡಿ ಕೇಳಿದ. ಅಕ್ಕ, ನೀನು ಏನು ತಪ್ಪು ಮಾಡಿದ್ದೀಯಾ? ಪ್ರಿಯಾ ಸ್ವಲ್ಪ ನಗಿದಳು, ಆದರೆ ಏನೂ ಮಾತನಾಡಲಿಲ್ಲ. ಈಗ ಅವಳು ಸಂಪೂರ್ಣ ವ್ಯವಸ್ಥೆ ಎಷ್ಟು ಕೊಳೆಯಾಗಿದೆ ಎಂಬುದನ್ನು ನೋಡುತ್ತಿದ್ದರು. ಒಬ್ಬ ಐಎಎಸ್ ಅಧಿಕಾರಿಯನ್ನೇ ಕಾರಣವಿಲ್ಲದೆ ಒಳಗೆ ಹಾಕಬಹುದಾದರೆ ಸಾಮಾನ್ಯ ಮನುಷ್ಯನ ಪರಿಸ್ಥಿತಿ ಹೇಗಿರಬಹುದು ಎಂದು ಊಹಿಸಿಕೊಳ್ಳುವುದೇ ಕಷ್ಟ. ಅವಳು ಆ ಕೋಣೆಯ ಒಂದು ಮೂಲೆಯಲ್ಲಿ ಕುಳಿತಿದ್ದಳು. ಎಲ್ಲವನ್ನೂ ನೋಡುತ್ತಾ ಕೇಳುತ್ತಾ ಪ್ರತಿಯೊಂದು ಚಲನವಲನವನ್ನು ಅರ್ಥಮಾಡಿಕೊಳ್ಳುತ್ತಾ ಇದ್ದಳು. ಅತ್ತ ಇನ್ಸ್ಪೆಕ್ಟರ್ ರುದ್ರಭಾನ್ ಸಿಂಗ್ ಸುಳ್ಳು ವರದಿ ತಯಾರಿಸುತ್ತಿದ್ದ. ಇವಳ ಮೇಲೆ ಕಳ್ಳತನ ಮತ್ತು ಬ್ಲ್ಯಾಕ್ ಮೇಲಿಂಗ್ ಕೇಸ್ ಹಾಕಿ ಎಂದು ಆದೇಶಿಸಿ ಫೈಲ್ ಮೇಲೆ ಕೈ ಹೊಡೆದು ಬೇಗ ಮಾಡೋಣ ಎಂದು ಹೇಳಿದ. ಒಬ್ಬ ಕಾನ್ಸ್ಟೇಬಲ್ ಹಿಂಜರಿದು ಕೇಳಿದ. ಆದ್ರೆ ಸರ್, ಯಾವುದೇ ಸಾಕ್ಷ್ಯ ಇಲ್ಲವಲ್ಲ? ರುದ್ರಭಾನ್ ಸಿಂಗ್ ನಗುತ್ತಾ ಉತ್ತರಿಸಿದ. ಈ ಠಾಣೆಯಲ್ಲಿ ಸಾಕ್ಷ್ಯಗಳನ್ನು ತರುವುದಿಲ್ಲ. ಇಲ್ಲಿ ಸಾಕ್ಷ್ಯಗಳನ್ನು ತಯಾರಿಸಲಾಗುತ್ತದೆ. ಸ್ವಲ್ಪ ಸಮಯದ ನಂತರ ಒಬ್ಬ ಕಾನ್ಸ್ಟೇಬಲ್ ಹವಾಲಾತಿಗೆ ಬಂದು ಪ್ರಿಯಾದ ಭುಜದ ಮೇಲೆ ಬಲವಾಗಿ ಕೈ ಹೊಡೆದ. ಅದೇ ಕ್ಷಣದಲ್ಲಿ ಇನ್ಸ್ಪೆಕ್ಟರ್ ರುದ್ರಭಾನ್ ಸಿಂಗ್ ಕೈ ಎತ್ತುವಷ್ಟರಲ್ಲಿ ಅಚಾನಕ್ ಬಾಗಿಲ ಬಳಿ ಒಂದು ಭಾರೀ ಗಟ್ಟಿಯಾದ ಧ್ವನಿ ಕೇಳಿಸಿತು. ನಿಲ್ಲಿಸಿ. ಎಲ್ಲರೂ ತಿರುಗಿ ಬಾಗಿಲ ಕಡೆ ನೋಡಿದರು. ಅಲ್ಲಿ ಸೀನಿಯರ್ ಇನ್ಸ್ಪೆಕ್ಟರ್ ಯಶವಂತ್ ವರ್ಮಾ ನಿಂತಿದ್ದರು. ಇತರ ಅಧಿಕಾರಿಗಳಿಗಿಂತ ಅವರ ಚಿತ್ರಣ ಸ್ವಲ್ಪ ಉತ್ತಮವೆಂದು ಪರಿಗಣಿಸಲಾಗುತ್ತಿತ್ತು. ಅವರು ಒಳಗೆ ತಲೆ ಹಾಕಿ ಮಹಿಳೆಯ ಸ್ಥಿತಿ ನೋಡಿ ಅವರ ನುಡಿಗಡ್ಡೆಯಲ್ಲಿ ಗರಿಗಳು ಮೂಡಿದವು. ಗಂಭೀರ ಧ್ವನಿಯಲ್ಲಿ ಕೇಳಿದರು. ಇಲ್ಲೇನು ನಡೆಯುತ್ತಿದೆ? ರುದ್ರಭಾನ್ ಸಿಂಗ್ ನಗುತ್ತಾ ಹೇಳಿದ. ಏನೂ ಇಲ್ಲ ಸರ್. ಒಂದು ರಸ್ತೆಯ ಹೆಣ್ಣು ಹೆಚ್ಚು ಅಡ್ಡಹಾದಿ ತೋರಿಸುತ್ತಿದ್ದಳು. ಪಾಠ ಕಲಿಸುತ್ತಿದ್ದೇನೆ. ಯಶವಂತ್ ಪ್ರಿಯಾಳನ್ನು ಗಮನದಿಂದ ನೋಡಿದರು. ಅವಳ ವರ್ತನೆ ಸಾಮಾನ್ಯ ಮಹಿಳೆಯಂತಿರಲಿಲ್ಲ. ಅವರು ಕೇಳಿದರು. ಇವಳ ಅಪರಾಧ ಏನು? ರುದ್ರಭಾನ್ ಸಿಂಗ್ ಸ್ವಲ್ಪ ಗಾಬರಿಗೊಂಡು ಹೇಳಿದ. ಸರ್, ಚೆಕ್ಕಿಂಗ್ ಸಮಯದಲ್ಲಿ ದುರ್ವರ್ತನೆ ಮಾಡುತ್ತಿದ್ದಳು. ಈಗ ಯಶವಂತ್ ಅವರಿಗೆ ಅನುಮಾನ ಮೂಡಿತು. ಅವರು ನೇರವಾಗಿ ಪ್ರಿಯಾ ಬಳಿ ಕೇಳಿದರು. ನಿನ್ನ ಹೆಸರು ಏನು? ಪ್ರಿಯಾ ಇನ್ನೂ ಮೌನವಾಗಿಯೇ ಇದ್ದಳು. ರುದ್ರಭಾನ್ ಸಿಂಗ್ ನಗುತ್ತಾ ಹೇಳಿದ. ನೋಡ್ರಿ ಸರ್, ಹೆಸರು ಕೂಡ ಹೇಳುತ್ತಿಲ್ಲ. ಈಗ ಯಶವಂತ್ ಸಂಪೂರ್ಣ ಎಚ್ಚರಗೊಂಡರು. ಅವರು ಕಟ್ಟುನಿಟ್ಟಾದ ಆದೇಶ ನೀಡಿದರು. ಇವಳನ್ನು ಬೇರೆ ಕೋಣೆಯಲ್ಲಿ ಇಡಿ. ರುದ್ರಭಾನ್ ಸಿಂಗ್ ಅಚ್ಚರಿಗೊಂಡ. ಆದ್ರೆ ಸರ್, ಯಶವಂತ್ ಕಠಿಣವಾಗಿ ಹೇಳಿದರು. ನಾನು ಸ್ವತಃ ಅವಳನ್ನು ಗಮನಿಸುತ್ತೇನೆ. ಅವರ ಆದೇಶದಂತೆ ಪ್ರಿಯಾಳನ್ನು ಮತ್ತೊಂದು ಪ್ರತ್ಯೇಕ ಕೋಣೆಯಲ್ಲಿ ಹಾಕಲಾಯಿತು. ಆ ಕೋಣೆ ಮೊದಲನೆಯದಕ್ಕಿಂತಲೂ ಹೆಚ್ಚು ದುರ್ವಾಸನೆಯೂ ಕತ್ತಲೆಯೂ ಆಗಿತ್ತು. ಪ್ರಿಯಾ ಸುತ್ತಮುತ್ತ ನೋಡಿದಳು. ಒಂದು ಮೂಲೆಯಲ್ಲಿ ಒಡೆದ ಮೇಜು ಬಿದ್ದಿತ್ತು. ಪಕ್ಕದಲ್ಲೇ ಜಂಗ್ ಹಿಡಿದ ಕಬ್ಬಿಣದ ಸರಳು. ಈ ಕೊಳೆಯುತ್ತಿರುವ ವ್ಯವಸ್ಥೆಯ ನಿಜ ಮುಖವನ್ನು ಅವಳು ಇನ್ನೂ ಹತ್ತಿರದಿಂದ ನೋಡುತ್ತಿದ್ದಳು. ಪ್ರತಿಯೊಂದು ಕ್ಷಣವೂ ಅವಳ ಕಣ್ಣುಗಳು ಒಂದೇ ವಿಷಯವನ್ನು ಹೇಳುತ್ತಿದ್ದವು. ಕಾನೂನು ಈಗ ಕೇವಲ ಫೈಲ್ಗಳೊಳಗೆ ಮಾತ್ರ ಉಳಿದಿದೆ. ಅಷ್ಟರಲ್ಲಿ ಒಬ್ಬ ಕಾನ್ಸ್ಟೇಬಲ್ ಓಡುತ್ತಾ ಬಂದು ಹೇಳಿದ. ಸರ್,
ಹೊರಗೆ ಒಂದು ದೊಡ್ಡ ಗಾಡಿ ನಿಂತಿದೆ. ರುದ್ರಭಾನ್ ಸಿಂಗ್ ಬೆಚ್ಚಿಬಿದ್ದ. ಯಾವ ಗಾಡಿ ಎಂದು ಕೇಳಿದ. ಕಾನ್ಸ್ಟೇಬಲ್ ಗಾಬರಿಯಿಂದ ಹೇಳಿದ, ಸರ್, ಸರ್ಕಾರಿ ಗಾಡಿ. ರುದ್ರಭಾನ್ ಸಿಂಗ್ ತಕ್ಷಣ ಹೊರಗೆ ಹೋದ. ಗಾಡಿಯೊಳಗೆ ನೋಡುತ್ತಿದ್ದಂತೆ ಅವನಿಗೆ ತಲೆಸುತ್ತು ಬಂತು. ಅವನು ಓಡಿ ಹಿಂದಿರುಗಿ ನಿಧಾನ ಧ್ವನಿಯಲ್ಲಿ ಹೇಳಿದ. ರುದ್ರಭಾನ್ ಸಿಂಗ್ ಕೋಪದಿಂದ ಕೇಳಿದ, ಏನಾಯಿತು? ಯಾರು ಬಂದಿದ್ದಾರೆ? ಕಾನ್ಸ್ಟೇಬಲ್ ನಡುಗುತ್ತಾ ಉತ್ತರಿಸಿದ, ಸರ್, ಕಮಿಷನರ್ ಸಾಹೇಬರು ಬಂದಿದ್ದಾರೆ. ರುದ್ರಭಾನ್ ಸಿಂಗ್ ಮುಖ ಬಿಳಿಯಾಗಿ ಬಿಟ್ಟಿತು. ಸೀನಿಯರ್ ಇನ್ಸ್ಪೆಕ್ಟರ್ ಯಶವಂತ್ ವರ್ಮಾ ಕೂಡ ತಕ್ಷಣ ಎಚ್ಚರಗೊಂಡರು. ಈಗ ವಿಷಯ ನೇರವಾಗಿ ಮೇಲ್ಮಟ್ಟಕ್ಕೆ ತಲುಪಿತ್ತು. ಕಮಿಷನರ್ ಸಾಹೇಬರು ಠಾಣೆಗೆ ಪ್ರವೇಶಿಸಿದರು. ಅವರ ಕಣ್ಣುಗಳಲ್ಲಿ ಕೋಪ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವರು ಕಮಿಷನರ್ ಸಾಹೇಬರು ರುದ್ರಭಾನ್ ಸಿಂಗ್ ಕಡೆ ಕಠಿಣ ಧ್ವನಿಯಲ್ಲಿ ಕೇಳಿದರು. ಇನ್ಸ್ಪೆಕ್ಟರ್ ರುದ್ರಭಾನ್ ಸಿಂಗ್, ಇಲ್ಲಿ ಯಾವ ನಾಟಕ ನಡೆಯುತ್ತಿದೆ? ರುದ್ರಭಾನ್ ಸಿಂಗ್ ಗಾಬರಿಗೊಂಡು ಉತ್ತರಿಸಿದ, ಏನೂ ಇಲ್ಲ ಸರ್, ಒಂದು ಚಿಕ್ಕ ಕೇಸ್ ಅಷ್ಟೇ. ಕಮಿಷನರ್ ಸಾಹೇಬರು ಮೇಜಿನ ಮೇಲಿದ್ದ ಫೈಲ್ ತೆಗೆದು ಗಮನದಿಂದ ಓದಲು ಶುರುಮಾಡಿದರು. ಅವರ ನುಡಿಗಡ್ಡೆಯಲ್ಲಿ ಗರಿಗಳು ಮೂಡಿದವು. ನಂತರ ಅವರು ಹವಾಲಾತಿಯ ಕಡೆ ನೋಡುತ್ತಾ ಕೇಳಿದರು, ಇವಳು ಯಾರು? ರುದ್ರಭಾನ್ ಸಿಂಗ್ ತಕ್ಷಣ ಹೇಳಿದ, ಸರ್, ಈ ಮಹಿಳೆಯ ಮೇಲೆ 420 ಮತ್ತು ಮೋಸದ ಕೇಸಿದೆ. ಕಮಿಷನರ್ ನೇರವಾಗಿ ಪ್ರಶ್ನಿಸಿದರು. ನಿನ್ನ ಬಳಿ ಯಾವುದೇ ಸಾಕ್ಷ್ಯ ಇದೆಯಾ? ಮತ್ತೊಮ್ಮೆ ಗಂಭೀರವಾಗಿ ಕೇಳಿದರು. ನಿನ್ನ ಬಳಿ ಒಂದು ಸಾಕ್ಷ್ಯವಾದರೂ ಇದೆಯಾ? ಈಗ ರುದ್ರಭಾನ್ ಸಿಂಗ್ ಸಂಪೂರ್ಣವಾಗಿ ಸಿಕ್ಕಿಬಿದ್ದಿದ್ದ. ಕಮಿಷನರ್ ಸಾಹೇಬರು ನೇರವಾಗಿ ಆ ಮಹಿಳೆಯ ಕಡೆ ನೋಡಿ ಕೇಳಿದರು, ನಿನ್ನ ಹೆಸರು ಏನು? ಅದೇ ಕ್ಷಣದಲ್ಲಿ ಮೊದಲ ಬಾರಿ ಪ್ರಿಯಾ ಶರ್ಮಾ ಸ್ವಲ್ಪ ನಗುತ್ತಾ ಹೇಳಿದರು, ಐಲಿಯಸ್ ಪ್ರಿಯಾ ಶರ್ಮಾ. ಠಾಣೆಯಲ್ಲಿ ಕ್ಷಣಾರ್ಧದಲ್ಲಿ ಸಂಪೂರ್ಣ ನಿಶ್ಶಬ್ದ ಆವರಿಸಿತು. ಎಲ್ಲರ ಮುಖಗಳು ಬಿಳಿಯಾಗಿ ಬಿಟ್ಟವು. ರುದ್ರಭಾನ್ ಸಿಂಗ್ನ ಕೈಯ ಕಾಲುಗಳು ನಡುಗಲು ಆರಂಭಿಸಿದವು. ಉಳಿದ ಎಲ್ಲಾ ಕಾನ್ಸ್ಟೇಬಲ್ಗಳು ಅಚ್ಚರಿಯಿಂದ ಒಬ್ಬರನ್ನೊಬ್ಬರು ನೋಡಿಕೊಳ್ಳಲಾರಂಭಿಸಿದರು. ರುದ್ರಭಾನ್ ಸಿಂಗ್ನ ಕಾಲಿನ ಕೆಳಗೆ ನೆಲ ಜಾರಿದಂತಾಯಿತು. ಅವನು ಸಾಮಾನ್ಯ ಅಪರಾಧಿನಿಯೆಂದುಕೊಂಡ ಮಹಿಳೆ ಇಡೀ ಜಿಲ್ಲೆಯ ಆಡಳಿತ ವ್ಯವಸ್ಥೆಯನ್ನು ನೋಡಿಕೊಳ್ಳುವ ಅಧಿಕಾರಿಯಾಗಿದ್ದಳು. ಅವಳು ಸಾಮಾನ್ಯ ಮಹಿಳೆಯಲ್ಲ. ಅವಳು ಸ್ವತಃ ಐಎಎಸ್ ಪ್ರಿಯಾ ಶರ್ಮಾ. ರಸ್ತೆಯಲ್ಲಿ ಎಳೆದುಕೊಂಡು ಹೋಗಲಾದ, ಕೂದಲು ಎಳೆಯಲ್ಪಟ್ಟ, ಚಪ್ಪಡಿ ಹೊಡೆಸಿಕೊಂಡ ಮಹಿಳೆ ಅವಳೇ ಎಂಬ ಸತ್ಯ ಎಲ್ಲರ ಮುಂದೆ ಬಂದಾಗ ಇಡೀ ಠಾಣೆಯಲ್ಲಿ ಗಲಾಟೆ ಉಂಟಾಯಿತು. ಎಲ್ಲಾ ಕಾನ್ಸ್ಟೇಬಲ್ಗಳು ಬೆಚ್ಚಿಬಿದ್ದರು. ಕಮಿಷನರ್ ಸಾಹೇಬರು ಕೋಪದಿಂದ ಉರಿಯುವ ದೃಷ್ಟಿಯಿಂದ ರುದ್ರಭಾನ್ ಸಿಂಗ್ ಕಡೆ ನೋಡುತ್ತಾ ಗರ್ಜಿಸಿದರು. ರುದ್ರಭಾನ್ ಸಿಂಗ್, ನಿನಗೆ ಇಷ್ಟೊಂದು ಧೈರ್ಯ ಹೇಗೆ ಬಂತು? ಒಬ್ಬ ಸೀನಿಯರ್ ಅಧಿಕಾರಿ ಮೇಲೆ ಸುಳ್ಳು ಆರೋಪ ಮಾಡುವಷ್ಟು? ರುದ್ರಭಾನ್ ಸಿಂಗ್ ಏನಾದರೂ ಹೇಳಲು ಪ್ರಯತ್ನಿಸುತ್ತಿದ್ದಷ್ಟರಲ್ಲಿ ಪಕ್ಕದಲ್ಲಿದ್ದ ಸೀನಿಯರ್ ಇನ್ಸ್ಪೆಕ್ಟರ್ ಯಶವಂತ್ ವರ್ಮಾ ಜೋರಾಗಿ ಹೇಳಿದರು, ಸರ್, ನಾನು ಮೊದಲೇ ಹೇಳಿದ್ದೆ, ಇಲ್ಲಿ ಏನೋ ದೊಡ್ಡ ತಪ್ಪಿದೆ ಅಂತ. ಈಗ ರುದ್ರಭಾನ್ ಸಿಂಗ್ ಸಂಪೂರ್ಣವಾಗಿ ಒಂಟಿಯಾಗಿ ಬಿಟ್ಟಿದ್ದ. ಅಷ್ಟರಲ್ಲಿ ಮೊದಲ ಬಾರಿಗೆ ಪ್ರಿಯಾ ಶರ್ಮಾ ತಮ್ಮ ಶಾಂತ ಆದರೆ ದೃಢ ಧ್ವನಿಯಲ್ಲಿ ತೀರ್ಪು ನೀಡಿದರು. ರುದ್ರಭಾನ್ ಸಿಂಗ್, ಈಗ ನಿನ್ನ ಕೆಲಸ ಹೋದಂತೆ. ನಿನ್ನ ಸಸ್ಪೆನ್ಷನ್ ಖಚಿತ. ನಿನ್ನ ವಿರುದ್ಧ ಕೇಸ್ ಕೂಡ ದಾಖಲಾಗುತ್ತದೆ. ಇದನ್ನು ಕೇಳುತ್ತಿದ್ದಂತೆ ರುದ್ರಭಾನ್ ಸಿಂಗ್ನ ಮುಖ ಸಂಪೂರ್ಣ ಬಿಳಿಯಾಗಿ ಬಿಟ್ಟಿತು. ಉಸಿರು ಕೂಡ ಅಡಕವಾದಂತಾಯಿತು. ಉಳಿದ ಪೊಲೀಸ್ ಸಿಬ್ಬಂದಿಯರು ಅವನನ್ನು ತಪ್ಪಿಸಿ ನೋಡಲು ಶುರುಮಾಡಿದರು. ಯಶವಂತ್ ವರ್ಮಾ ತಕ್ಷಣ ಆದೇಶಿಸಿದರು, ಹವಲ್ದಾರ್ ಸಾಹೇಬ್ರು, ಇವನನ್ನು ಹಿಡಿದು ಲಾಕಪ್ಗೆ ಹಾಕಿ. ಅಷ್ಟರಲ್ಲಿ ರುದ್ರಭಾನ್ ಸಿಂಗ್ ತನ್ನ ಜೇಬಿನಿಂದ ಮಡಚಿದ ಒಂದು ಕಾಗದ ತೆಗೆದು ನಗುತ್ತಾ ಹೇಳಿದ, ನಿಲ್ಲಿ ಮ್ಯಾಡಮ್, ಮೊದಲು ಇದನ್ನು ನೋಡಿ, ನಂತರ ಏನು ಬೇಕಾದರೂ ಮಾಡಿ. ಅವನು ಆ ಕಾಗದವನ್ನು ಮುಂದೆ ಚಾಚಿದ. ಕಮಿಷನರ್ ಮತ್ತು ಪ್ರಿಯಾ ಇಬ್ಬರ ದೃಷ್ಟಿಯೂ ಒಂದೇ ಸಮಯದಲ್ಲಿ ಅದಕ್ಕೆ ಹೋದವು. ರುದ್ರಭಾನ್ ಸಿಂಗ್ ಹೇಳಿದ, ಇದು ನನ್ನ ಟ್ರಾನ್ಸ್ಫರ್ ಆರ್ಡರ್. 3 ದಿನಗಳ ಹಿಂದೆನೇ ನನ್ನ ವರ್ಗಾವಣೆ ಆಗಿದೆ. ನೀವು ಎಷ್ಟು ಕೋಪಗೊಂಡರೂ ನನ್ನನ್ನು ಕೆಲಸದಿಂದ ತೆಗೆದುಹಾಕಲು ಸಾಧ್ಯವಿಲ್ಲ. ಠಾಣೆಯಲ್ಲಿ ಮತ್ತೆ ಒಂದು ಬಾರಿ ನಿಶ್ಶಬ್ದ ಆವರಿಸಿತು. ಪ್ರಿಯಾ ಆ ಕಾಗದವನ್ನು ಕೈಗೆತ್ತಿಕೊಂಡು ಗಮನದಿಂದ ಓದಿದರು. ಕಮಿಷನರ್ ಯಶವಂತ್ ವರ್ಮಾ ಕಡೆ ತೀಕ್ಷ್ಣ ದೃಷ್ಟಿಯಿಂದ ನೋಡಿ ಹೇಳಿದರು, ಹೋಗಿ ಪರಿಶೀಲಿಸಿ, ಇದು ನಿಜವಾದ ದಾಖಲೆನಾ ಅಥವಾ ಕೇವಲ ನಾಟಕನಾ? ಯಶವಂತ್ ಕಂಪ್ಯೂಟರ್ ದಾಖಲೆಗಳನ್ನು ಪರಿಶೀಲಿಸಿ ನಂತರ ತಲೆ ಎತ್ತಿ ಹೇಳಿದರು, ಸರ್, ಇದು ನಿಜ. ಆದರೆ ಇವನು ಇನ್ನೂ ಹೊಸ ಇನ್ಸ್ಪೆಕ್ಟರ್ಗೆ ಚಾರ್ಜ್ ಹಸ್ತಾಂತರಿಸಿಲ್ಲ. ಅಂದರೆ ಅಧಿಕೃತವಾಗಿ ಇನ್ನೂ ಈ ಠಾಣೆಯ ಇನ್ಸ್ಪೆಕ್ಟರ್ ಇದೆ. ಎಲ್ಲಾ ದುಷ್ಕೃತ್ಯಗಳು ಇದರ ಅವಧಿಯಲ್ಲೇ ನಡೆದಿವೆ. ಈಗ ಇವನನ್ನು ಯಾರೂ ರಕ್ಷಿಸಲಾರರು. ಪ್ರಿಯಾ ಶರ್ಮಾ ರುದ್ರಭಾನ್ ಸಿಂಗ್ ಕಣ್ಣುಗಳಲ್ಲಿ ಕಣ್ಣು ಹಾಕಿ ಹೇಳಿದರು, ಇನ್ನು ನಿನ್ನ ಹೊಸ ವಿಳಾಸ ಅಲ್ಲಿರುತ್ತದೆ.
ನೀನು ಇಷ್ಟು ದಿನ ಇತರರನ್ನು ಹಾಕುತ್ತಿದ್ದ ಜಾಗದಲ್ಲೇ. ಕಮಿಷನರ್ ಕೂಡ ತಲೆ ಅಡ್ಡಾಡಿಸಿ ಆ ಮಾತಿಗೆ ಒಪ್ಪಿಗೆ ನೀಡಿದರು. 2 ಕಾನ್ಸ್ಟೇಬಲ್ಗಳು ಅವನನ್ನು ಹಿಡಿಯಲು ಮುಂದೆ ಬಂದಾಗ ರುದ್ರಭಾನ್ ಸಿಂಗ್ ಮತ್ತೆ ಒಂದು ಚಾಳಾಕಿ ಆಡಿದ. ಜೋರಾಗಿ ಕೂಗಿ ಹೇಳಿದ, ನಿಲ್ಲಿ ಮ್ಯಾಡಮ್. ಮ್ಯಾಡಮ್, ನಾನು ಒಬ್ಬನೇ ಅಲ್ಲ. ಈ ಎಲ್ಲಾ ತಪ್ಪು ನನ್ನದೇ ಅಂತ ನಿಮಗೆ ತೋಚುತ್ತದಾ? ಅವನು ಠಾಣೆಯ ಉಳಿದ ಪೊಲೀಸ್ ಸಿಬ್ಬಂದಿಯ ಕಡೆ ಕೈಚಾಚಿ ಹೇಳಿದ. ಇವರೆಲ್ಲರೂ ನನ್ನ ಜೊತೆಯಲ್ಲಿದ್ದರು. ಮೇಲ್ಮಟ್ಟದವರೆಗೂ ಎಲ್ಲರೂ ಸೇರಿಕೊಂಡಿದ್ದಾರೆ. ಇಷ್ಟೂ ಹೇಳುತ್ತಿದ್ದಂತೆಯೇ ಕೆಲ ಪೊಲೀಸ್ಗಳ ಮುಖದ ಬಣ್ಣ ಉಡಿಬಿಟ್ಟಿತು. ಪರಿಸ್ಥಿತಿಯನ್ನು ಅರಿತ ಸೀನಿಯರ್ ಇನ್ಸ್ಪೆಕ್ಟರ್ ಯಶವಂತ್ ವರ್ಮಾ ಒಬ್ಬೊಬ್ಬರ ಕಡೆ ಅನುಮಾನಭರಿತ ದೃಷ್ಟಿಯಿಂದ ನೋಡಲು ಶುರುಮಾಡಿದರು. ಪ್ರಿಯಾ ಶರ್ಮಾ ಶಾಂತ ಆದರೆ ದೃಢ ಧ್ವನಿಯಲ್ಲಿ ಕಮಿಷನರ್ ಕಡೆ ನೋಡಿ ಹೇಳಿದರು, ಈಗ ಈ ಸಂಪೂರ್ಣ ಠಾಣೆಯನ್ನು ಸ್ವಚ್ಛಗೊಳಿಸಬೇಕು. ಯಾರೂ ತಪ್ಪಿಸಿಕೊಳ್ಳಬಾರದು. ಕಮಿಷನರ್ ಸಹ ತಲೆ ಅಡ್ಡಾಡಿಸಿ ಹೇಳಿದರು, ಹೌದು ಮ್ಯಾಡಮ್. ಈಗ ಒಬ್ಬೊಬ್ಬರಾಗಿ ಎಲ್ಲರಿಗೂ ಲೆಕ್ಕ ಕೇಳಲಾಗುತ್ತದೆ. ಈ ಮಾತು ಅವರ ಬಾಯಿಂದ ಹೊರಬರುತ್ತಲೇ